ಇದು ಗುತ್ತಿಯ ಕೋಟೆ. ಇದರ ವಿಶೇಷ ಏನಂತ ಹೇಳಿದ್ರೆ, ಇದು 2000 ವರ್ಷದ ಹಳೆಯದಾದ ಕೋಟೆ. ಇದನ್ನು ಹತ್ತಕ್ಕೆ ಹೋಗ್ತಾ ಇದ್ದೀನಿ ಸ್ವಾಮಿ, ನೀವು ಬನ್ನಿ ನನ್ನ ಜೊತೆಗೆ. ಇದು ಗುತ್ತಿಯ ಕೋಟೆ, ಎಷ್ಟು ಸುಂದರವಾಗಿದೆ ನೋಡಿ. ಗುತ್ತಿ ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿ ಬರುತ್ತದೆ. ಇದು ನೋಡಿ, ಇದು ಗುತ್ತಿಯ ಕೋಟೆ. 2000 ವರ್ಷದ ಇತಿಹಾಸ ಇರ್ತಕ್ಕಂಥ ಕೋಟೆ. ಇವರು ಫುಟ್ ಸ್ಟೆಪ್ಸ್ ನೋಡ್ರಿ ಯಾವ ಥರ ಇದೆ. 2000 ವರ್ಷದಿಂದ ಉಪಯೋಗಿಸ್ತಾ ಇದ್ದಾರೆ. ಯಾವುದೇ ಒಂದು ಡ್ಯಾಮೇಜ್ ಇಲ್ಲ, ಯಾವುದೇ ಒಂದು ಇದಿಲ್ಲ. ಇಲ್ಲಿರ್ತಕ್ಕಂಥ ಒಂದು ದರ್ಗಾ ಇದು. ಓಹ್, ಹತ್ತುತ್ತಾ ಇದ್ದೀನಿ ಸ್ವಾಮಿ, ಬನ್ನಿ ಎಲ್ಲ ನನ್ನ ಜೊತೆನೆ ಗುತ್ತಿ ಕೋಟೆಯನ್ನು ಹತ್ತೋಣ. ನೋಡಿ, ಕ್ಲೈಮೇಟ್ ಕೂಡ ಎಷ್ಟು ಚೆನ್ನಾಗಿದೆ. ಆಗಿನ ಜನ ಈ ಕೋಟೆಯನ್ನು ಯಾಕೆ ಮೇಲೆ ಕಟ್ತಾ ಇದ್ರು ಅನ್ನೋದೇ ನನಗೆ ಒಂದು ಯಕ್ಷ ಪ್ರಶ್ನೆಯಾಗಿ ಕಾಡ್ತಾ ಇದೆ. ಅವರ ಉದ್ದೇಶ ಏನಿತ್ತು ಅಂದರೆ, ಅವರು ನಮಗಿಂತ ಚೆನ್ನಾಗಿ ಬದುಕ್ತಾ ಇದ್ರೇ, ಅಥವಾ ಅವರು ಕಟ್ಟಿರ್ತಕ್ಕಂಥ ಈ ಕೋಟೆ 2000 ವರ್ಷ ಆಗಿದೆ, ಎಷ್ಟು ನ್ಯಾಚುರಲ್ ಆಗಿ ಅವರು ಇದನ್ನು ಕಟ್ತಾ ಇದ್ರು, ಹಾಗೂ ಪ್ರಕೃತಿ ಜೊತೆಗೆ ಎಷ್ಟು ಹೊಂದಾಣಿಕೆ ಮಾಡ್ಕೊಂಡು ಇರ್ತಾ ಇದ್ರು. ನಾವು ಈಗೇನು ಮಾಡ್ತಾ ಇದ್ದೀವಿ, ಪ್ರಕೃತಿ ಜೊತೆಗೆ ನಮ್ಮದು ಹೊಂದಾಣಿಕೆನೇ ಇಲ್ಲ. ಇದು ಗುತ್ತಿ ಕೋಟೆಯ ಮುಖ್ಯ ದ್ವಾರ. ಕೇಳಿಸದೆ ಕಲ್ಲು ಕಲ್ಲಿನಲ್ಲಿ ಕನ್ನಡದ ನುಡಿ ಎಂದ ಹಾಗೆ ಇದು ಕೂಡ ವಿಜಯನಗರ ಸಂಸ್ಥಾನದವರ ಆಳ್ವಿಕೆಗೆ ಒಳಪಟ್ಟಿತ್ತು. ನೋಡಿ, ಇದು ಇದರ ಮುಖ್ಯ ದ್ವಾರ. ಮೇಲ್ಗಡೆ ಬರ್ತಾ ಇದ್ದ ಹಾಗೆಯೇ ಇಲ್ಲಿ ನೀರಿನ ಒಂದು ಹೊಂಡವನ್ನು ಕಾಣಬಹುದು. ಆಗಿನ ಜನ ಎಷ್ಟು ಇನ್ಫ್ರಾಸ್ಟ್ರಕ್ಚರ್ ಬಗ್ಗೆ ಹಾಗೂ ಮನುಷ್ಯರ ಬಗ್ಗೆ ಎಷ್ಟು ಕಾಳಜಿ ವಹಿಸ್ತಾ ಇದ್ರು ಅಂದರೆ ನೀವಿಲ್ಲಿ ನೋಡಬಹುದು. ಆಹಾ, ಎಂಥ ಅದ್ಭುತವಾದ ಒಂದು ಇನ್ಫ್ರಾಸ್ಟ್ರಕ್ಚರ್. ಇವರು ನೋಡ್ರಿ ಎಷ್ಟು ನೀಟಾಗಿ, ಸಾವಿರಾರು ವರ್ಷಗಳಾದರೆ ಕೂಡ ಯಾವುದೇ ಒಂದು ಕಟ್ಟಡ ಬಿದ್ದಿಲ್ಲ. ಇದನ್ನು ನಾವು ಸರಿಯಾಗಿ ಮೇಂಟೈನ್ ಮಾಡ್ಕೊಂಡಿದ್ರೆ ಇನ್ನೂ ನೋಡ್ರಿ ಎಷ್ಟು ಚೆನ್ನಾಗಿದೆ. ಈ ಒಂದು ಸುಂದರ ದೃಶ್ಯಗಳನ್ನು ನೀವು ನೋಡಬಹುದು. ಕೇವಲ ಮೊಬೈಲ್ಗಳಲ್ಲಿ, ನೆಟ್ಫ್ಲಿಕ್ಸ್ನಲ್ಲಿ ಸಿನಿಮಾಗಳನ್ನು ನೋಡಿ ನಮ್ಮ ಆರೋಗ್ಯಗಳನ್ನು ಕೆಡಿಸಿಕೊಂಡು ಮಾನಸಿಕ ರೋಗಿಗಳಾಗಿ ಬಳಲುವುದಕ್ಕಿಂತ ಇಂಥ ಸ್ಥಳಗಳನ್ನು ನೋಡುವುದನ್ನು ಕಲಿಯಬೇಕು. ಇವರ ವೀಕ್ಷಣಾ ಗೋಪುರಗಳು ಯಾರೇ ಬಂದರೂ ಸುತ್ತಮುತ್ತ ಎಲ್ಲಿಂದನೇ ಬಂದರೂ ಅವರಿಗೆ ಕೋಟೆಯಿಂದ ಕಾಣಬೇಕಾಗಿತ್ತು. ಅಂಥ ಒಂದು ವಾಸ್ತುಶಿಲ್ಪಿಗಳಾಗಿದ್ದರು. ಇದು ಕಟ್ಟಿ ಕನಿಷ್ಠ ಏನೂ ಇಲ್ಲ ಅಂದ್ರೇನು ಇಲ್ಲಿಯ ಒಂದು ಪ್ರತೀತಿ ಪ್ರಕಾರ 1 ರಿಂದ 1,500 ವರ್ಷ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಈ
ಗುತ್ತಿ ಕೋಟೆಯ ಸೌಂದರ್ಯ ಮೇಲಿಂದ ನೋಡಿದ್ರೆ ಯಾವುದೇ ಊಟಿಯಾಗಲಿ ಅಥವಾ ಯಾವುದೇ ಒಂದು ಹಿಮಾಚಲ ಪ್ರದೇಶವಾಗಲಿ ಹೋಗುವ ಅವಶ್ಯಕತೆ ಇಲ್ಲ. ನಮ್ಮ ಸುತ್ತಮುತ್ತಲೇ ಇರತಕ್ಕಂಥ ಸ್ಥಳಗಳು ನೋಡಿದರೆ ಸಾಕು. ಇವರ ಒಂದು ರಕ್ಷಣಾ ಕವಚ ನೋಡ್ರಿ ಎಷ್ಟು ಸುಂದರವಾಗಿ ಇವರು ಮಾಡಿಕೊಂಡಿದ್ದಾರೆ ನೋಡ್ರಿ. ಎಲ್ಲ ಕಡೆಗೂ ಯಾವ ಕಡೆಯಿಂದ ಬರಬೇಕಾದ್ರೂ ಕೂಡ ಕೋಟೆಯ ಒಂದು ರಕ್ಷಣಾ ಕವಚ ಭೇದಿಸಿ ಬರುವುದಕ್ಕೆ ಸಾಧ್ಯನೇ ಇಲ್ಲ. ಇದು ಗುತ್ತಿಯ ಕೋಟೆ ನೋಡ್ರಿ ಎಷ್ಟು ಸುಂದರವಾಗಿದೆ. ಇದು ಅವರ ವೀಕ್ಷಣಾ ಟವರ್. ಇಲ್ಲಿಂದ ನಿಮಗೆ ಎಲ್ಲ ಕಡೆನೂ ಅವರು ನೋಡ್ರಿ, ಇದು ರಕ್ಷಣಾ ಕವಚ. ಈ ಥರ ಒಂದು ಕಂದರಗಳನ್ನು ಮಾಡಿಬಿಟ್ಟು ಮಳೆ ನೀರು ಶೇಖರಣೆಗೊಳಿಸಿ ಅದರಲ್ಲಿ ಅವರು ರಕ್ಷಣೆಯನ್ನು ಮಾಡ್ತಾ ಇದ್ರು ನೋಡ್ರಿ, ಎಷ್ಟು ಸುಂದರವಾಗಿದೆ. ಈ ಕೋಟೆ ಕಟ್ಟಿದ ಪುಣ್ಯಾತ್ಮನ ಹಾಗೂ ವಾಸ್ತುಶಿಲ್ಪಿಗೆ ನನ್ನ ಕೋಟಿ ಕೋಟಿ ನಮನಗಳು. ಸುಣ್ಣ, ಗಾರೆ ಹಾಗೂ ಇಟ್ಟಂಗಿಯಿಂದ ಕಟ್ಟಿರ್ತಕ್ಕಂಥ ಕಟ್ಟಡಗಳು ಪ್ರಾಕೃತಿಕವಾಗಿ ಸಿಗ್ತಕ್ಕಂಥ ಹಲವಾರು ನೇಚರಲ್ ಥಿಂಗ್ಸ್ ಜೊತೆಗೆ ಕಟ್ಟಿ ಈ ಒಂದು 1000 ವರ್ಷವಾದರೂ ಯಾವುದೇ ಒಂದು ತೊಂದರೆಯಾಗದ ಹಾಗೆ ಉಳಿದಿದ್ದಾವೆ ಅಂತ ಹೇಳಿದ್ರೆ ಅವರು ನಮಗಿಂತ ಬಹಳ ಬುದ್ಧಿವಂತರಾಗಿದ್ದರು ಅಂತ ನಾವು ನಿರ್ಧಾರಕ್ಕೆ ಬರಬಹುದು. ಇದು ಮುಖ್ಯ ಕೋಟೆಗೆ ಹೋಗುವ ದಾರಿ. ಇದನ್ನು ಯಾವುದಕ್ಕಾಗಿ ಉದ್ದೇಶದಿಂದ ಉಪಯೋಗಿಸ್ತಾ ಇದ್ರು ಅವರಿಗೆ ಗೊತ್ತು. ಯಾವುದೇ ಒಂದು ಇಲ್ಲಿ ನಾಮಫಲಕಗಳಾಗಲಿ ಅಥವಾ ಈ ಹಿಸ್ಟ್ರಿಯನ್ನು ಹೇಳುವವರು, ಕೇಳುವವರು, ತೋರಿಸುವವರು ಯಾರೂ ಇಲ್ಲ. ನಾವು ನಮ್ಮ ಮಕ್ಕಳಿಗೆ ಏನು ಕೊಡ್ತಾ ಇದ್ದೀವಿ ಈಗಿನ ಕಾಲದಲ್ಲಿ ಅಂತ ಹೇಳಿದ್ರೆ ನಮ್ಮ ಒಂದು ಇತಿಹಾಸವನ್ನು ಅಳಿಸ್ತಾ ಇದ್ದೀವಿ. ಯಾವುದೇ ಜನಾಂಗ ಇತಿಹಾಸವನ್ನು ಅಳಿಸಿದರೆ ಆ ಜನಾಂಗ ಉದ್ಧಾರ ಆಗುವುದು ಬಹಳ ಕಠಿಣವಾಗುತ್ತದೆ. ನೋಡಿ ಎಷ್ಟು ಸುಂದರವಾಗಿ ಈ ಒಂದು ಪ್ರಾಂಗಣವನ್ನು ನಿರ್ಮಿಸಿದ್ದಾರೆ. ಇದು ಯಾವುದಕ್ಕಾಗಿ ಉಪಯೋಗಿಸ್ತಾ ಇದ್ರು ಅನ್ನೋದೇ ಈಗಲೂ ನಮಗೆ ತೋಚ್ತಾ ಇಲ್ಲ. ಆಗಿನ ಆ ಕನ್ಸ್ಟ್ರಕ್ಷನ್ ನೋಡ್ರಿ ಎಷ್ಟು ಸುಂದರವಾಗಿದೆ. ನೋಡ್ರಿ ಎಷ್ಟು ಚೆನ್ನಾಗಿ ಕಟ್ಟಿದ್ದಾರೆ. ಎಂಥ ಒಂದು ವಾಸ್ತುಶಿಲ್ಪಿ ಅವ್ರದ್ದು. ಇದನ್ನು ನಾವು ಚೆನ್ನಾಗಿ ಉಳಿಸ್ಕೊಂಡಿದ್ರೆ ಇದೇ ಒಂದು ಒಳ್ಳೆಯ ಸ್ಮಾರಕವಾಗಿ ನಮ್ಮ ಮಕ್ಕಳಿಗೆ, ನಮ್ಮ ಕಲಿತಕ್ಕಂಥ ಇಂಜಿನಿಯರಿಂಗು ಹಾಗೂ IIT MBA ಮಾಡ್ತಕ್ಕಂಥ ಹುಡುಗರಿಗೆ ಇಲ್ಲಿ ನಾವು ತೋರಿಸ್ಬೋದಾಗಿತ್ತು. ಆದರೆ ನಮ್ಮ ಒಂದು ನಾಲೆಡ್ಜ್ ಎಲ್ಲಿಗಿದೆ ಅಂತ ಹೇಳಿದ್ರೆ ನಾವು ಯಾವುದನ್ನು ತೋರಿಸ್ಬೇಕೋ ಅದನ್ನು ನಾವು ತೋರಿಸ್ತಾ ಇಲ್ಲ. ನೋಡ್ರಿ ಯು ಶೇಪಲ್ಲಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಇದನ್ನು ಯಾಕಾಗಿ ಮಾಡಿದ್ರು, ಯಾವ ಉದ್ದೇಶದಿಂದ ಇದನ್ನು ಕಟ್ಟಿದ್ರು ಆಗಿನ ಕಾಲದಲ್ಲಿ, ಇದ್ರ ಬಗ್ಗೆ ಸ್ವಲ್ಪನೂ ನಾವು ಯೋಚನೆನೂ ಮಾಡಲ್ಲ. ಇದು ನಮ್ಮ ಪರಿಸ್ಥಿತಿ. ನಾವು ಯಾವುದನ್ನೇ ಆಗಲಿ ಈಗ ಕೇಳುವ ಪರಿಸ್ಥಿತಿಯಲ್ಲೇ ಇಲ್ಲ. ನಮ್ಮ ಮಕ್ಕಳಿಗೆ ಕೇವಲ ಲಕ್ಷಾನುಗಟ್ಟಲೆ ಫೀಸ್ ಕೊಟ್ಬಿಟ್ಟು ಒಂದು ಡಿಗ್ರಿಯನ್ನು ಕೊಡ್ತಕ್ಕಂಥ ವಿದ್ಯಾಸಂಸ್ಥೆಗಳಿಗೆ ಸೇರಿಸ್ತಾ ಇದ್ದೇವೆ. ಈಗ ನೋಡ್ರಿ, ಒಂದು ಕಡೆ ಆದರೂ ಇಷ್ಟು ವರ್ಷಗಳಾದರೂ ಕೂಡ ಮಳೆ ನೀರು ಸೋರಿರ್ತಕ್ಕಂಥ ಒಂದು ಯಾವುದೇ ಕುರುಹಿಲ್ಲ, ಒಂದು ನಿಮಗೆ ಸಿಂಪ್ಟಮ್ ಕಾಣುವುದಿಲ್ಲ. ನೋಡ್ರಿ ಇದು ಎಷ್ಟು ಚೆನ್ನಾಗಿದೆ. ಈ ಇನ್ಫ್ರಾಸ್ಟ್ರಕ್ಚರ್ನ ನಾವು ಇಲ್ಲಿ ಒಂದು ಮ್ಯೂಸಿಯಂ ಮಾಡ್ಬೋದಾಗಿತ್ತು. ಅಥವಾ ಈ ಇಂಜಿನಿಯರಿಂಗ್, ಸಿವಿಲ್ ಹಾಗೂ NIAT ಮಾಡ್ತಕ್ಕಂಥ IIT ಮಾಡ್ತಕ್ಕಂಥ ಹುಡುಗರಿಗೆ ಒಂದು ಪ್ರಾಜೆಕ್ಟ್ ವರ್ಕ್ ಥರ ಕೊಟ್ಬಿಟ್ಟು ನಾವು ಕಲಿಸ್ಬೋದಾಗಿತ್ತು.
ಆದರೆ ನಮ್ಮ ಹಣೆ ಬರ ನಾವು ಇತಿಹಾಸನ ಸುಡೋ ಪ್ರಯತ್ನ ಮಾಡ್ತಾ ಇದ್ದೀವಿ. ಇದು ಗುತ್ತಿ ಕೋಟೆಯ ಒಳಗಿನ ಒಂದು ಪ್ರಾಂಗಣ ಹಾಗೂ ಹೊರಗಿನ ಒಂದು ಇದು. ಇಲ್ಲಿ ತಾಲೀಮ್ ಮಾಡ್ತಾಯಿದ್ರು ಅಥವಾ ತರಬೇತಿ ಕೊಡ್ತಾಯಿದ್ರು, ಆ ದೇವರಿಗೆ ಗೊತ್ತು. ನಾವು ಯಾವುದನ್ನು ಉಳಿಸ್ಕೊಂಡಿಲ್ಲ ಹಾಗೂ ಯಾವುದನ್ನು ನಾವು ಕಲಿಯೋ ಪ್ರಯತ್ನ ಮಾಡಲಿಲ್ಲ. ಕೇವಲ ಟೆಕ್ನಾಲಜಿ ಹೆಸರಲ್ಲಿ ನಾವು ವಿನಾಶವನ್ನು ಮಾಡ್ತಾ ಬರ್ತಾ ಇದ್ದೇವೆ. ಇದು ನೋಡಿ, ಮೋಸ್ಟ್ಲಿ ಇದು ವೀಕ್ಷಣಾ ಗೋಪುರ ಇರಬಹುದು ಅಥವಾ ನೀರಿನ ಒಂದು ಟ್ಯಾಂಕ್ ಇರ್ಬೋದು. ಇದು ಇಷ್ಟು ಸುಂದರವಾಗಿ ಅವರೊಂದು ಇನ್ಫ್ರಾಸ್ಟ್ರಕ್ಚರ್ ಮಾಡಿ ಆಳ್ವಿಕೆ ಮಾಡಿದ್ದಾರೆ. ಇದು ಬಹುಶಃ ಮಸೀದಿ ಇರಬಹುದು. ಈ ಒಂದು ಕಟ್ಟಡದ ಕುರುಹುಗಳು ಹಾಗೂ ಇನ್ಫ್ರಾಸ್ಟ್ರಕ್ಚರ್ ನೋಡಿದ್ರೆ ಅದೇ ಒಂದು ನೆನಪಾಗ್ತಾ ಇದೆ. ನೋಡ್ರಿ, ಇದು ಕೂಡ ಎಷ್ಟು ಸುಂದರವಾಗಿ ಎಂಥ ಒಂದು ವಾಸ್ತುಶಿಲ್ಪಿಯಿಂದ ಕಟ್ಟಿದ್ದಾರೆ. ಈ ಒಂದು ಇನ್ಫ್ರಾಸ್ಟ್ರಕ್ಚರ್ ನೋಡ್ರಿ ಎಷ್ಟು ಚೆನ್ನಾಗಿ ಅವ್ರು ಜೋಡಿಸಿದ್ದಾರೆ. ಅವ್ರ ಪ್ಲಾನ್ ಯಾವ ಥರ ಇರ್ಬೋದು, ಅವರು ಎಷ್ಟು ಮುಂದಾಲೋಚನೆ ಇರ್ಬೋದು, ನೀವೇ ನೋಡ್ರಿ. ಎಸ್, ನನ್ನ ಅನುಮಾನ ಸರಿಯಾಗಿಯೇ ಆಯಿತು. ಇದು ಮಸೀದಿಯ ಪ್ರಾಂಗಣ ನೋಡ್ರಿ ಎಷ್ಟು ಸುಂದರವಾಗಿ ಕಟ್ಟಿದ್ದಾರೆ. ನೋಡ್ರಿ ಕಮಾನುಗಳು ಇಂಡೋ ಇರಾನ್ ಸ್ಟೈಲ್ ಎಷ್ಟು ಇದರಲ್ಲಿ ಬಂದಿದೆ ನೋಡಿ. ಅವರು ಎಷ್ಟು ಸೌಹಾರ್ದವಾಗಿ ಎಷ್ಟು ಸಹಬಾಳ್ವೆಯಿಂದ ಬದುಕ್ತಾ ಇದ್ರು, ನಮ್ಮ ಸಂಸ್ಕೃತಿಯನ್ನು ಹೇಗೆ ಮೇಲ್ಮಟ್ಟಕ್ಕೆ ತಗೊಂಡು ಹೋದರು ಅನ್ನೋದನ್ನು ಇಲ್ಲಿ ನೀವು ನೋಡ್ಬೋದು. ಇದು ಮೇಲೆ ಕೋಟೆಯ ಮುಖ್ಯದ್ವಾರ ನೋಡ್ರಿ. ಈಗಲೂ ಕೂಡ ಎಷ್ಟು ತಣ್ಣಗಿದೆ. ಇಂಥ ಬಿಸಿಲಲ್ಲಿ ಕೂಡ ಇವರು ಕೆತ್ತನೆ ಹಂಪಿಯಲ್ಲಿ ಹಾಗೂ ಶ್ರವಣಬೆಳಗೊಳ, ಬೇಲೂರು, ಹಳೆಬೀಡು ಇಲ್ಲೆಲ್ಲ ನೀವು ಇದೇ ಥರದ ಕೆತ್ತನೆಗಳನ್ನು ನೋಡ್ಬೋದು ನೋಡ್ರಿ. ಮೇಲೆ ಹತ್ತುತ್ತಾ ಇದ್ದೀನಿ. ಈ ಕಲ್ಲುಗಳು ಎಷ್ಟು ಕಾಲುಗಳನ್ನು ನೋಡಿದಾವೋ ಗೊತ್ತಿಲ್ಲ. 1000 ವರ್ಷ ಅಂದರೆ ಕೂಡ ಎಷ್ಟು ತಲೆಗಳು ಹೋಗಿದಾವೋ ಗೊತ್ತಿಲ್ಲ. ಈಗ ಕಟ್ತಕ್ಕಂಥ ಸ್ಟೇರ್ ಕೇಸ್ಗಳು 20 ವರ್ಷವೂ ಬರಲ್ಲ. ಹೌದಾ ಇಲ್ಲ? ಇದು ಇದರ ವಿಶೇಷ. ಕನಿಷ್ಠ ನಾವು ಇಂಥ ಸುಂದರವಾದ ವಾಸ್ತುಶಿಲ್ಪಿಯನ್ನು ಉಳಿಸ್ಕೊಳ್ತಾನೂ ಇಲ್ಲ ನೋಡಿ. ನಮ್ಮ ಹಣೆ ಬರೋಕ್ಕೆ ಎಷ್ಟು ಅವರು ನೀಟಾಗಿ ಈ ಒಂದು ಕೋಟೆಯ ಎಂಟ್ರೆನ್ಸನ್ನು ಕಟ್ಟಿದ್ದಾರೆ. ಕಲ್ಲಿನ ಪಾಯಿಂಟಣಿಕೆ, ಕಲ್ಲಿನ ಸ್ಟೆಪ್ಸು ಹಾಗೂ ದೇವರ ಆಶೀರ್ವಾದ ಇದ್ದರೆ ಮನುಷ್ಯ ಏನಾದರೂ ಸಾಧಿಸ್ಬೋದು ನೋಡ್ರಿ. ಒಂದು ಕೋಟೆಯ ಮುಖ್ಯದ್ವಾರದ ಮೇಲೆ ದೇವರ ಮೂರ್ತಿಗಳನ್ನು ಕೆತ್ತಿ ದೇವರ ಆಶೀರ್ವಾದದೊಂದಿಗೆ ಪ್ರವೇಶಿಸುವ ಒಂದು ಸಂಸ್ಕೃತಿ ಇತ್ತು. ಈ ಕೋಟೆಯ 6ನೇ ದ್ವಾರಕ್ಕೆ ಪ್ರವೇಶ ತಗೊಳ್ತಾ ಇದ್ದೇನೆ. ನಾನೇ ಸದ್ಯ ಈ ಕೋಟೆಯ ರಾಜ ರಾಣಿಯರ ಆಸ್ಥಾನವನ್ನು ಹುಡುಕ್ತಾ ಇದ್ದೇನೆ. ರಾಣಿಯ ಕಾವಲು ಭಟರು ನನಗೆ ಎಲ್ಲೆಲ್ಲಿಂದನೋ ದೃಷ್ಟಿ ನೆಟ್ಟುಬಿಟ್ಟು ನೋಡ್ರಿ ಅವರ ಒಂದು ಇನ್ಫ್ರಾಸ್ಟ್ರಕ್ಚರ್ ಯಾವ ಥರ ಇತ್ತು. ಈಗ 7ನೇ ದ್ವಾರಕ್ಕೆ ನಾನು ಪ್ರವೇಶ ಮಾಡ್ತಾ ಇದ್ದೇನೆ. ಆಹಾ, ಎಂಥ ಅದ್ಭುತವಾದ ಕೋಟೆ ರೀ ಇದು.
ಇಂಥ ಒಂದು ಕೋಟೆನ ನಾನು ಬಹಳಷ್ಟು ಕೋಟೆಗಳನ್ನು ಹತ್ತಿದ್ದೇನೆ. ಈ ಕೋಟೆ ರಿಯಲಿ ವಂಡರ್ಫುಲ್, ಭಾಳ ಚೆನ್ನಾಗಿದೆ. ತಪ್ಪದೆ ಬನ್ನಿರಿ, ನೋಡ್ರಿ, ಎಂಜಾಯ್ ಮಾಡಿರಿ. ಇತಿಹಾಸದಲ್ಲಿ ಯಾವುದೇ ಒಂದು ನಾಗರಿಕತೆ ಬೆಳೆದಿದೆ ಎಂದರೆ ಅದು ಮುಖ್ಯವಾಗಿ ನೀರು ಎಲ್ಲಿ ಇರುತ್ತೋ ಅಲ್ಲಿ ಆ ನಾಗರಿಕತೆ ಬೆಳೆಯುತ್ತದೆ. ಅಲ್ಲಿರ್ತಕ್ಕಂಥ ನದಿಗಳು ಹಾಗೂ ಹಳ್ಳ ಕೊಳ್ಳಗಳು, ಬಾವಿಗಳು ಆ ನಾಗರಿಕತೆಯ ಒಂದು ಕುರುಹಾಗಿರುತ್ತದೆ. ಇಂಥ ಒಂದು ಗುತ್ತಿ ಕೋಟೆಯಲ್ಲಿ ಆಗಿನ ಜನ, ಆಗಿನ ರಾಜರು, ಆಗಿನ ವಾಸ್ತುಶಿಲ್ಪಿಗಳು, ಇಂಜಿನಿಯರ್ಗಳು ಎಷ್ಟು ನೀಟಾಗಿ ಪ್ರಕೃತಿಯ ಮಡಿಲನ್ನೇ ಉಪಯೋಗಿಸಿಕೊಂಡು ಈ ಒಂದು ನೀರಿನ ಶೇಖರಣೆಯನ್ನು ಮಾಡಿ ಕೋಟೆಗೆಲ್ಲ ಹಂಚ್ತಾ ಇದ್ದರು. ಅಂದರೆ ನಾವೀಗ ಒಂದು ನಳ ರಿಪೇರಿ ಮಾಡಬೇಕಂತ ಹೇಳಿದ್ರೆ ತಿಂಗಳಾನುಗಟ್ಟಲೆ ತೊಗೊಳ್ತಾ ಇರ್ತೀವಿ. ಇದು ಗುತ್ತಿ ಕೋಟೆಯ ಮೇಲಿನ ಸುಂದರ ಒಂದು ಆವರಣ ನೋಡಿ. ಇಲ್ಲಿ ಕೂಡ ಮೇಲ್ಗಡೆ ಮಸೀದಿಯ ಒಂದು ಪ್ರಾಂಗಣವನ್ನು ಕಟ್ಟಿದ್ದಾರೆ. ಇತಿಹಾಸದಲ್ಲಿ ನೀವು ನೋಡ್ಬೋದು, ಯಾವುದೇ ಒಂದು ಆಳ್ವಿಕೆ ಆಗಲಿ ಅಥವಾ ಯಾವುದೇ ಒಂದು ರಾಜ್ಯಭಾರವಾಗಲಿ ದೇವರು ಒಂದೇ ಜನಾಂಗಕ್ಕೆ ಕೊಟ್ಟಿರುವುದಿಲ್ಲ. ಪ್ರತಿಯೊಂದನ್ನು ಕೂಡ ರೊಟೇಷನ್ ಸಿಸ್ಟಮಲ್ಲಿ ಮಾಡ್ತಾ ಇರ್ತಾನೆ. ಆ ಥರ ಯಾರು ಅದನ್ನು ತಿಳ್ಕೊಂಡು ಜೀವನ ಮಾಡ್ತಾರೋ ಅವರು ಧನ್ಯರಾಗಿರ್ತಾರೆ. ಇದು 8ನೇ ದ್ವಾರ. ಇನ್ನೂ ಎಷ್ಟು ದ್ವಾರ ಇದ್ದಾವೋ ನೋಡಬೇಕು. ಇದು ನೋಡಿ, ಇಂಡೋ ಇರಾನಿಯನ್ ಕಲ್ಚರಿಂದ ಕಟ್ಟಿರ್ತಕ್ಕಂಥ ದ್ವಾರ. ಇದು ಗುತ್ತಿ ಕೋಟೆಯ 9ನೇ ಬಾಗಿಲು. ಕೊನೆಗೂ ರಾಣಿಯ ಹುಡುಕಾಟದಲ್ಲಿ ರಾಜನಾಗಿ ಪಾತ್ರ ಮಾಡ್ತಾ ಈ ಕೋಟೆಯ ಹೊಂಡದಲ್ಲಿ ಸ್ನಾನ ಮಾಡಿಕೊಂಡು ತಯಾರು ಮಾಡಿಕೊಂಡು ಈಗ ನಾನು ಒಂದು ರಕ್ಷಣಾ ಕೋಟೆಯನ್ನು ವೀಕ್ಷಿಸಿಕೊಳ್ತಾ ಈಗ 9ನೆಯ ಬಾಗಿಲನ್ನು ದಾಟ್ತಾ ಇದ್ದೇನೆ. ನೀವು ಬನ್ನಿ. ರಾಣಿ ಸಿಕ್ಕರೆ ದಯವಿಟ್ಟು ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ, ಯಾಕಂದರೆ ಆ ರಾಣಿ ನನ್ನವಳು. ಇಷ್ಟು ಕಷ್ಟಪಟ್ಟು ಗುಡ್ಡ ಹತ್ತಿ ಬಂದಿದ್ದೀನಿ. ನಿಮಗೆ ಸಿಕ್ಕರೆ ಮೊದಲು ನನಗೆ ತಿಳಿಸ್ರಿ. ನನಗೆ ರಾಣಿ ಸಿಕ್ಕಳು, ಕೋಟೆಯಲ್ಲಿರುವಳು, ಬನ್ನಿ ನೋಡೋಣ. ಆಹಾ, ಎಂಥ ಅದ್ಭುತವಾದ ವಾಸ್ತುಶಿಲ್ಪ. ಇದನ್ನು ನಾವು ಯಾವ ರೀತಿಯಾಗಿ ಮೇಂಟೈನ್ ಮಾಡಿದ್ದೀವಿ ನೋಡ್ರಿ. ಇದು ನಮ್ಮ ಒಂದು ಹಣೆ ಬರ. 10ನೇ ದ್ವಾರ. ಮುಖ್ಯವಾಗಿ ಇಲ್ಲಿ ಗಮನಿಸಿರಿ, ಪ್ರತಿ ದ್ವಾರದ ಹತ್ರನೂ ಕುಡಿಯುವ ನೀರಿನ ವ್ಯವಸ್ಥೆಯನ್ನು ಅವರು ಎಷ್ಟು ನೀಟಾಗಿ ಮಾಡ್ಕೊಂಡಿದ್ದಾರೆ ಅನ್ನುವುದನ್ನು. ಸಾವಿರಾರು ಅಡಿಗಳ ಮೇಲೆ ಪ್ರತಿಯೊಂದು ಕಡೆಯೂ ನೀರಿನ ವ್ಯವಸ್ಥೆಯನ್ನು ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ನೋಡ್ರಿ. ಇಷ್ಟು ಮೇಲ್ಗಡೆ ಇದು ಕನಿಷ್ಠ ಏನಿಲ್ಲ ಅಂದರೂ ಒಂದು 12,000 ಅಡಿ ಮೇಲೆ ಇರ್ಬೋದು. ಅಂಥ ಸ್ಥಳದಲ್ಲಿ ಕೂಡ ಅವರು ನೋಡ್ರಿ ಎಷ್ಟು ಚೆನ್ನಾಗಿ ಮಾಡ್ಕೊಂಡಿದ್ದಾರೆ. ಸೊ ಇದು ನೀರಿನ ಒಂದು ಶೇಖರಣೆಯ ವಿಶೇಷವಾಗಿರ್ತಕ್ಕಂಥ ಒಂದು ಆಗಿನ ಕಾಲದ ಮುಖ್ಯ ಅರಮನೆಯಾಗಿರಬಹುದು ಇದು. ಈಗ ಕೋಟೆಯ ಮೇಲ್ಭಾಗಕ್ಕೆ ನಾನು ಹೋಗ್ತಾ ಇದ್ದೇನೆ. ನೋಡಬೇಕು ನನ್ನ ಅದೃಷ್ಟದಲ್ಲಿ ರಾಣಿ ಇಲ್ಲಿ ಸಿಗ್ತಾಳೋ ಅಥವಾ ಬೇರೆ ಕೋಟೆಯಲ್ಲಿ ಹುಡುಕಬೇಕೋ, ನೀವೇ ವೋಟ್ ಮಾಡಿ ನನಗೆ ತಿಳಿಸ್ರಿ. ಕೋಟೆಯ 11ನೇ ಬಾಗಿಲು ನೋಡ್ರಿ. ಇದು
11ನೆಯ ಬಾಗಿಲು ಎಷ್ಟು ಸುಂದರವಾಗಿದೆ. ಅಂತೂ ರಾಣಿಯ ಹುಡುಕಾಟದಲ್ಲಿ 11 ಬಾಗಿಲುಗಳನ್ನು ದಾಟಿ ನಾನು ಕೋಟೆಯನ್ನು ಪ್ರವೇಶ ಮಾಡಿದರೆ ನನಗೆ ಆ ರಾಣಿ ಸಿಗಲಿಲ್ಲ. ಅವರ ರಕ್ಷಣಾ ಭಟರು ಹಾಗೂ ಅವರ ಕೋಟೆಯ ಗೋಡೆಯನ್ನು ಭೇದಿಸಿ ಬಂದರೂ ಕೂಡ ರಾಣಿಯ ದರ್ಶನವಾಗಲಿಲ್ಲ. ಬೆಟರ್ ನೆಕ್ಸ್ಟ್ ಟ್ರೈ ಮಾಡ್ತೀನಿ. ಬೇರೆ ಕೋಟೆಯಲ್ಲಿ ಹೋಗ್ಬಿಟ್ಟು ಅಲ್ಲೇನಾದರೂ ಸಿಗ್ತಾರಾ, ಅಲ್ಲೇನಾದರೂ ಇದ್ದಾರಾ ರಾಣಿ ನೋಡ್ತೇನೆ. ಅಲ್ಲಿಯವರೆಗೂ ನಿಮಗೆ ಧನ್ಯವಾದಗಳು. ನನ್ನ ಒಂದು ಗುತ್ತಿ ಕೋಟೆಯ ವೀಕ್ಷಣೆಯನ್ನು ನೋಡಿ ನೀವು ಆನಂದಿಸಿರ್ತೀರಿ ಅಂತ ಭಾವಿಸ್ತಾ ಇದ್ದೇನೆ. ನೀವು ನನಗೆ ಎಷ್ಟು ಸಪೋರ್ಟ್ ಮಾಡ್ತೀರೋ ಅದರ ಮೇಲೆ ನಿಮಗೆ ಒಳ್ಳೆ ಇಂತಹ ವಿಡಿಯೋಗಳನ್ನು ಮಾಡಿ ತೋರಿಸ್ತೇನೆ. ನೋಡ್ರಿ, ಅವರ ಇನ್ಫ್ರಾಸ್ಟ್ರಕ್ಚರ್ ಯಾವ ರೀತಿ ಇತ್ತು, ಅವರ ಕಟ್ಟಡಗಳು ಹೇಗಿದ್ದವು, ಅವರ ಆಸ್ಥಾನಗಳು ಹೇಗಿದ್ದವು, ಇದನ್ನೆಲ್ಲ ನೀವು ನೋಡಿದರೆ ಆಗಿನ ಜನ ಎಷ್ಟು ಪ್ಲ್ಯಾನ್ ಆಗಿ ಇದನ್ನೆಲ್ಲ ಮಾಡ್ತಾಯಿದ್ರು, ಇದನ್ನೆಲ್ಲ ಅನುಭವಿಸಿದರು, ಹಾಗೂ ಇದನ್ನು ನಮಗೆ ಉಳಿಸ್ಕೊಟ್ಟು ಹೋದರು. ಆದರೆ ನಾವು ಉಳಿಸ್ಕೊಳ್ತಾ ಇಲ್ಲ. ಬ್ಯೂಟಿಫುಲ್ ವ್ಯೂ ಆಫ್ ಗುತ್ತಿ ಫೋರ್ಟ್. ಜಸ್ಟ್ ಎಂಜಾಯ್ ದಿಸ್ ವ್ಯೂ. See how beautifully they have constructed infrastructure. This Gutti Fort infrastructure can be taught to the children of IIT, civil engineering and all the world. We have to show them how our ancient people are very intelligent and very critically they are thinking and curiously they are constructing the forts and all, ruling the nation in the welfare of human beings. Thank you. ಕೋಟೆಯ ಕೊನೆಯ ಘಟ್ಟಕ್ಕೆ ಬಂದು ಹತ್ತುತ್ತಾ ಇದ್ದೇನೆ. ನೋಡಿ, ರಾಣಿಯಂತೂ ಸಿಗಲಿಲ್ಲ, ಆದರೆ ಆ ಸಮಾಧಾನ ಏನಿತ್ತು ನೋಡಿ ಸ್ವಾಮಿ. ಆಹಾ, ನಾನು ಒಂದನ್ನು ಸಾಧಿಸಿಬಿಟ್ಟೆ. ನೋಡುವುದಕ್ಕೆ ವಯಸ್ಸು ಯಾವತ್ತೂ ಅಡ್ಡಿ ಬರುವುದಿಲ್ಲ, ಆಗುವುದಿಲ್ಲ ಎನ್ನುವ ಮಾತನ್ನು ಯಾವತ್ತಿಗೂ ನಾವು ಪಾಲಿಸಬಾರ್ದು. ಯಾವತ್ತಿದ್ರೂ ಧೈರ್ಯಂ ಸರ್ವರ್ಥ ಲಕ್ಷಣಂ ಅನ್ನುವ ಹಾಗೆ ಪ್ರತಿಯೊಂದರಲ್ಲೂ ಧೈರ್ಯ ಮಾಡಬೇಕು. ಆಗಲೇ ನೀವು ಈ ದೇವರ ಸೃಷ್ಟಿಯನ್ನು ನೋಡಿ ಅನುಭವಿಸಬಹುದು. ಧನ್ಯವಾದಗಳು.